ನಮಸ್ಕಾರ ಸ್ನೇಹಿತರೆ, ಬ್ಲೂ ಮೌಂಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮ್ಯಾಟೊ ಹಾಗೂ ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ಸಣ್ಣಗೆ ಹೆಚ್ಚಿಟ್ಟುಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವನ್ನು ಸಣ್ಣಗೆ ಹೆಚ್ಚಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಬಟಾಣಿಯನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಡಿ. 1 ಬೌಲ್ ಕಾಯಿ ತುರಿಯನ್ನು ತೆಗೆದುಕೊಳ್ಳಿ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೆಗೆದುಕೊಳ್ಳಿ. ಸ್ಟೋವ್ ಮೇಲೆ ಪಾತ್ರೆಯನ್ನು ಕಾಯಲು ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕಿ. ನಂತರ ಕರಿಬೇವನ್ನು ಹಾಕಿ ಹಾಗೂ ಹೆಚ್ಚಿಟ್ಟುಕೊಂಡ ಹಸಿ ಮೆಣಸಿನಕಾಯಿಯನ್ನು ಹಾಕಿ. ಈಗ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಈಗ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್ ಅನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ. ನಂತರ ಹೆಚ್ಚಿಟ್ಟುಕೊಂಡ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಒಂದು ಮಿಕ್ಸಿ ಜಾರಿಗೆ 8 ರಿಂದ 10 ಗೋಡಂಬಿ ಹಾಗೂ ಬಿಳಿ ಎಳ್ಳನ್ನು ಸೇರಿಸಿ ಗ್ರೈಂಡ್ ಮಾಡಿ. ಈ ಪುಡಿಯನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಬೆರೆಸಿ. 1 ಚಮಚ ಅರಿಶಿಣ ಪುಡಿ ಹಾಗೂ 2 ಚಮಚ ಉಪ್ಪನ್ನು ಸೇರಿಸಿ. ಎರಡು ಚಮಚ ಬೆಲ್ಲವನ್ನು ಹಾಕಿ ತುರಿದಿಟ್ಟುಕೊಂಡ ಕಾಯಿ ತುರಿಯನ್ನು ಹಾಕಿ. ನಂತರ ನೆನೆಸಿದ ಬಟಾಣಿಯನ್ನು ಹಾಕಿ ಎರಡು ಚಮಚ ಹುಣಸೆ ರಸವನ್ನು ಸೇರಿಸಿ ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿ. 2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಸುಲಭವಾದ ಹಾಗೂ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ಸವಿಯಲು ಸಿದ್ಧ. ಇದನ್ನು ನಾವು ಚಪಾತಿ ಹಾಗೂ ರೊಟ್ಟಿಯ ಜೊತೆಗೆ ಸವಿಯಬಹುದು. ಧನ್ಯವಾದಗಳು.